ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾರಾಯಣ ನಾಗಬಲಿ ಪೂಜೆ ಅಂದರೆ ಪಿತೃದೋಷಕ್ಕೆ ಶಾಶ್ವತ ಪರಿಹಾರ ನೀಡುವ ಸನಾತನ ಆಚಾರ. ಈ ಪದ್ಧತಿಯು ವೈದಿಕ ಆಚರಣೆಯಾಗಿದ್ದು ಈ ಕಾರ್ಯ ಪೂರ್ಣಗೊಳ್ಳಲು 3 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಈ ಪೂಜೆಯಲ್ಲಿ 2 ವಿಧಗಳಿವೆ: ನಾರಾಯಣ ಬಲಿ ಪೂಜೆ ಮತ್ತೊಂದು ನಾಗಬಲಿ ಪೂಜೆ. 2 ಪೂಜೆಗಳನ್ನು 2 ವಿಭಿನ್ನ ಕಾರಣಗಳಿಗಾಗಿ ಮಾಡಲಾಗುತ್ತೆ. ನಾರಾಯಣ ಬಲಿಯನ್ನ ಅತೃಪ್ತ ಆತ್ಮಗಳಿಂದ ಮುಕ್ತಗೊಳಿಸಲು ನಡೆಸಲಾಗುತ್ತೆ. ನಾಗಬಲಿ ಪೂಜೆಯನ್ನ ನಾಗರಹಾವು ಅಥವಾ ಹಾವನ್ನು ಕೊಂದ ಪಾಪವನ್ನ ತೊಡೆದು ಹಾಕಲು ಮಾಡಲಾಗುತ್ತೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ತ್ರಯಂಬಕೇಶ್ವರ ದೇವಸ್ಥಾನದ ಬಳಿ ಇರುವ ಅಹಲ್ಯ ಗೋದಾವರಿ ಸಂಗಮ ಮತ್ತು ಸತಿ ಮಹಾಸ್ಮಶಾನದಲ್ಲಿ ನಡೆಸ್ತಾರೆ. ಹಾಗೆ ಕರ್ನಾಟಕದಲ್ಲಿ ಗೋಕರ್ಣದಲ್ಲಿ ಈ ಪೂಜೆ ವಿಧಿವಿಧಾನಗಳನ್ನು ನೆರವೇರಿಸಿದ್ರೆ ಸಕಲ ಸಂಕಷ್ಟಗಳು ನಿವಾರಣೆಯಾಗತ್ತೆ ಅನ್ನೋದು ವೈದಿಕ ಗ್ರಂಥಗಳ ಪ್ರಮಾಣ. ಅಷ್ಟಕ್ಕೂ ನಾರಾಯಣ ಬಲಿಯ ಕುರಿತಾಗಿ ಪುರಾಣದಲ್ಲಿ ಉಲ್ಲೇಖವಾಗಿರೋದೇನು? ನಾರಾಯಣ ಬಲಿಯಿಂದಾಗುವ ಅನುಕೂಲಗಳೇನು? ನಿಜಕ್ಕೂ ನಾರಾಯಣ ಬಲಿಯಿಂದ ಅಷ್ಟೊಂದು ಪ್ರಯೋಜನವಿದೆಯಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪಿತೃಗಳಲ್ಲಿ 12 ಪಿತೃಗಳನ್ನು ಗುರುತಿಸಲಾಗುತ್ತೆ. ಪಿತ ಅಂದ್ರೆ ತಂದೆ, ಪಿತಾಮಹ ಅಂದ್ರೆ ತಾತ ಅಜ್ಜ, ಪ್ರಪಿತಾಮಹ ಅಂದ್ರೆ ಮುತ್ತಾತ ಮುತ್ತಜ್ಜ, ಮಾತರಂ ಅಂದ್ರೆ ತಾಯಿ, ಪಿತಾಮಹಿ ಅಂದ್ರೆ ತಾಯಿಯ ಅತ್ತೆ ಮನೆ, ಅಜ್ಜಿ ತಂದೆಯ ತಾಯಿ, ಪ್ರಪಿತಾಮಹಿಂ ಅಂದ್ರೆ ತಾಯಿಯ ಅತ್ತೆಯ ಅತ್ತೆ ಮನೆ, ಮುತ್ತಜ್ಜಿ ಮುತ್ತಜ್ಜನ ಪತ್ನಿ, ಮಾತಾಮಹಂ ಅಂದ್ರೆ ತಾಯಿಯ ತಂದೆ, ತಾಯಿಯ ಕಡೆ ಅಜ್ಜ, ಮಾತುಹು ಪಿತಾಮಹಂ ಅಂದ್ರೆ ತಾಯಿಯ ಅಜ್ಜ, ತಾಯಿಯ ತಾತ, ಮಾತುಹು ಪ್ರಪಿತಾಮಹಂ ಅಂದ್ರೆ ತಾಯಿಯ ಮುತ್ತಾತ, ತಾಯಿಯ ಮುತ್ತಜ್ಜ, ಮಾತಾಮಹಿಂ ಅಂದ್ರೆ ತಾಯಿಯ ತಾಯಿ, ತಾಯಿ ಕಡೆ ಅಜ್ಜಿ, ಮಾತುಹು ಪಿತಾಮಹಿ ಅಂದ್ರೆ ತಾಯಿಯ ಅತ್ತೆ, ತಾಯಿಯ ಕಡೆ ಮುತ್ತಜ್ಜಿ, ಮಾತುಹು ಪ್ರಪಿತಾಮಹಿಂ ಅಂದ್ರೆ ತಾಯಿಯ ಕಡೆ ಮರಜ್ಜಿ, ಮುತ್ತಜ್ಜಿಯ ತಾಯಿ. ಹೀಗೆ ಒಟ್ಟು 12 ಪಿತೃಗಳನ್ನು ಗುರುತಿಸಲಾಗಿದೆ. ಪುರಾಣಗಳಲ್ಲಿನ ನಂಬಿಕೆಯ ಪ್ರಕಾರ ನಮ್ಮ ಪೂರ್ವಜರು ಮರಣಾನಂತರ ಪಿತೃಲೋಕದಲ್ಲಿ ನೆಲೆಸ್ತಾರೆ ಎಂದು ಹೇಳಲಾಗತ್ತೆ. ಪಿತೃಲೋಕದಲ್ಲಿ ಇನ್ನೊಂದು ಪ್ರಪಂಚವಿದೆ. ಅಲ್ಲಿನ ಜೀವನವು ಸಾಮಾನ್ಯ ಲೋಕದಲ್ಲಿ ಮನುಷ್ಯನ ಜೀವನ ಹೇಗಿರುತ್ತದೋ ಹಾಗೇ ಇರುತ್ತೆ. ನಾವು ನಮ್ಮ ಲೋಕದಲ್ಲಿ ಪಿತೃಗಳಿಗೆ ಯಾವ ವಸ್ತುಗಳನ್ನು ಅರ್ಪಿಸುತ್ತೇವೆಯೋ ಅದೇ ವಸ್ತು ಅವರಿಗೆ ಅವರ ಲೋಕದಲ್ಲಿ ಫಲಿಸುತ್ತೆ. ಪೂರ್ವಜರಿಗೂ ದೇವರಿದ್ದಾನೆ, ಅವನೇ ಅರ್ಯಾಮ. ಋಷಿ ಕಶ್ಯಪನ ಪತ್ನಿ ಅದಿತಿಯ 12 ಜನ ಪುತ್ರರಲ್ಲಿ ಅರ್ಯಾಮ ಕೂಡ ಒಬ್ಬ. ಈತನನ್ನ ಆರ್ಯಮಾನ್ ಎಂದು ಕರೆಯಲಾಗುತ್ತೆ. ಅಂಶುಮಾನ್, ಇಂದ್ರ, ಆರ್ಯಮಾನ್, ತ್ವಷ್ಟ, ಧಾತು, ಪರ್ಜನ್ಯ, ಪುಷ್, ಭಗ, ಮಿತ್ರ, ವರುಣ, ವಿವಸ್ವಾನ್ ಮತ್ತು ತ್ರಿವಿಕ್ರಮ ಇವರು ಅದಿತಿಯ 12 ಜನ ಮಕ್ಕಳು. ಆರ್ಯಮಾನ್ ಅಥವಾ ಅರ್ಯಮ ಅದಿತಿಯ 3ನೇ ಮಗ ಮತ್ತು ಈತನನ್ನ ಪೂರ್ವಜರ ದೇವರು ಎಂದು ಕರೆಯಲಾಗುತ್ತೆ. ಆಕಾಶದಲ್ಲಿ ಕ್ಷೀರಪಥವು ಅವರ ಮಾರ್ಗದ ಸೂಚಕವಾಗಿದೆ. ಸೂರ್ಯನಿಗೆ ಸಂಬಂಧಿಸಿದ ಈ ದೇವತೆಗಳು ಬೆಳಗ್ಗೆ ಮತ್ತು ರಾತ್ರಿಯ ಚಕ್ರದ ಮೇಲೆ ಅಧಿಕಾರವನ್ನ ಹೊಂದಿರುತ್ತಾರೆ. ಆರ್ಯಮಾನನು ಚಂದ್ರಮಂಡಲದಲ್ಲಿ ನೆಲೆಗೊಂಡಿರುವ ಪೂರ್ವಜರ ಪ್ರಪಂಚದ ಎಲ್ಲಾ ಪೂರ್ವಜರ ಅಧಿಪತಿಯಾಗಿ ನೇಮಕಗೊಂಡಿದ್ದಾನೆ. ಯಾವ ಪೂರ್ವಜರು ಯಾವ ಕುಲ ಮತ್ತು ಕುಟುಂಬಕ್ಕೆ ಸೇರಿದವರು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಭಾದ್ರಪದ ಕೃಷ್ಣ ಪ್ರತಿಪಾದದಿಂದ ಅಮಾವಾಸ್ಯೆಯವರೆಗೆ ಮೇಲಿನ ಕಿರಣಗಳೊಂದಿಗೆ ಪೂರ್ವಜರ ಆತ್ಮವು ಭೂಮಿಯ ಮೇಲೆ ಪ್ರಚಲಿತವಾಗಿರುತ್ತೆ. ಪೂರ್ವಜರಲ್ಲಿ ಆರ್ಯಮ ಶ್ರೇಷ್ಠ. ಆರ್ಯಮ ಪೂರ್ವಜರ ದೇವರು. ಪುರಾಣದ ಪ್ರಕಾರ ಉತ್ತರ ಪಾಲ್ಗುಣಿ ನಕ್ಷತ್ರವು ಅವರ ವಾಸಸ್ಥಾನ. ಅವರನ್ನ ನಿತ್ಯ ಪಿತೃಗಳಲ್ಲಿ ಸೇರಿಸಲಾಗುತ್ತೆ. ನಿರ್ಜೀವ ಮತ್ತು ಸಜೀವ ಸೃಷ್ಟಿಯಲ್ಲಿ ದೇಹವು ನಿತ್ಯ ಪಿತೃರಿಂದ ಮಾತ್ರ ರಚಿಸಲ್ಪಟ್ಟಿದೆ. ಅವರು ಸಂತೋಷವಾಗಿದ್ದಾಗ ಪೂರ್ವಜರು ತೃಪ್ತರಾಗ್ತಾರೆ. ಶ್ರಾದ್ದದ ಸಮಯದಲ್ಲಿ ಅವರ ಹೆಸರಿನಲ್ಲಿ ಜಲದಾನ ಮಾಡ್ತಾರೆ. ಯಾಗದಲ್ಲಿ ಮಿತ್ರ ಅಂದ್ರೆ ಸೂರ್ಯ ಮತ್ತು ವರುಣ ಅಂದ್ರೆ ಜಲ ದೇವತೆಗಳೊಂದಿಗೆ ಸ್ವಾಹಾದ ಹವ್ಯ 2 ಸ್ವೀಕರಿಸಲಾಗುತ್ತೆ ಮತ್ತು ಶ್ರಾದ್ದದಲ್ಲಿ ಸ್ವಧಾದ ಕಾವ್ಯ 2 ಸ್ವೀಕರಿಸಲಾಗುತ್ತೆ. ಪಿತೃಪಕ್ಷದ ಸಮಯದಲ್ಲಿ ತಂದೆಯ ಕಡೆಯಿಂದ 3 ತಲೆಮಾರುಗಳವರೆಗೆ ಮತ್ತು ತಾಯಿಯ ಕಡೆಯಿಂದ 3 ತಲೆಮಾರುಗಳವರೆಗೆ ಪೂರ್ವಜರಿಗೆ ನೈವೇದ್ಯವನ್ನು ನೀಡಲಾಗುತ್ತೆ. ಇವರನ್ನ ಪೂರ್ವಜರೆಂದು ಕರೀತಾರೆ. ಪಿತೃ ತರ್ಪಣವನ್ನ ದೈವಿಕ ಪೂರ್ವಜರ ತರ್ಪಣ, ದೇವತರ್ಪಣ, ಋಷಿ ತರ್ಪಣ ಮತ್ತು ದೈವಿಕ ಮಾನವ ತರ್ಪಣಗಳ ನಂತರ ಮಾತ್ರ ನಡೆಸಲಾಗುತ್ತೆ. ಪುರಾಣಗಳ ಪ್ರಕಾರ ಪಿತೃಗಳನ್ನು ಮುಖ್ಯವಾಗಿ 2 ವರ್ಗಗಳಾಗಿ ವಿಂಗಡಿಸಲಾಗಿದೆ: ದೈವಿಕ ಪಿತೃಗಳು ಮತ್ತು ಮಾನವ ಪಿತೃಗಳು. ಜೀವಿತಾವಧಿಯಲ್ಲಿ ಜೀವಿಗಳು ಮಾಡಿದ ಕರ್ಮಕ್ಕನುಗುಣವಾಗಿ ಮರಣಾನಂತರ ಅವುಗಳಿಗೆ ಯಾವ ವಿಧಿಯನ್ನ ನೀಡಬೇಕೆಂದು ನಿರ್ಧರಿಸುವ ಗುಂಪಿನ ಹೆಸರು ದಿವ್ಯ ಪಿತೃ. ಈ ವರ್ಗದ ಮುಖ್ಯಸ್ಥ ಯಮರಾಜ. ಆರ್ಯಮಾನನು ಪೂರ್ವಜರ ಮುಖ್ಯಸ್ಥನೆಂದು ಪರಿಗಣಿಸಲಾಗುತ್ತೆ ಮತ್ತು ಯಮರಾಜನನ್ನ ನ್ಯಾಯಾಧೀಶ ಎಂದು ಪರಿಗಣಿಸಲಾಗುತ್ತೆ. ಅಗ್ನಿಶ್ವ ದೇವರುಗಳ ಪ್ರತಿನಿಧಿ, ಸೋಮಸದ ಅಥವಾ ಸೋಂಪು ಸದಸ್ಯರ ಪ್ರತಿನಿಧಿ ಮತ್ತು ಬಹಿರ್ಪಾದರು, ಗಂಧರ್ವರು, ರಾಕ್ಷಸರು, ಕಿನ್ನರರು, ಸುಪರ್ಣರು, ಸರ್ಪಗಳು, ಯಕ್ಷರ ಪ್ರತಿನಿಧಿಗಳು.
ಇವರೆಲ್ಲ ಸೇರಿ ರೂಪುಗೊಂಡ ಸಮುದಾಯವೇ ಪಿತೃಲೋಕ. ಪಿತೃಗಳು ಸ್ಥಾನಮಾನವನ್ನ ಲೆಕ್ಕಿಸದೆ ಅವರು ತಮ್ಮ ಪುತ್ರರು, ಪುತ್ರಿಯರು ಮತ್ತು ಮೊಮ್ಮಕ್ಕಳು ಮಾಡುವ ಶ್ರಾದ್ದವನ್ನ ಸಂತೋಷದಿಂದ ಸ್ವೀಕರಿಸ್ತಾರೆ. ಇದರಿಂದ ಪಿತೃಗಳು ಬಲಗೊಳ್ಳುತ್ತಾರೆ ಮತ್ತು ಅವರು ಕಷ್ಟದ ಲೋಕದಿಂದ ಮುಕ್ತಿಯನ್ನು ಪಡೆದು ಮತ್ತೊಂದು ಲೋಕಕ್ಕೆ ಜಾರುತ್ತಾರೆ. ಪಿತೃಗಳ ಆತ್ಮತೃಪ್ತಿಯು ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ಜೀವನವನ್ನು ಹಸನಾಗಿಸುತ್ತದೆ. ಒಂದು ವೇಳೆ ನಾವು ಶ್ರಾದ್ದವನ್ನ ಮಾಡದೇ ಇದ್ರೆ ಅವರು ತಮ್ಮ ಲೋಕಕ್ಕೆ ಮರಳಿ ಹೋಗ್ತಾರೆ. ಪಿತೃಗಳ ಅತೃಪ್ತ ಆತ್ಮದ ಕೊರಗಿನಿಂದಾಗಿ ಕುಟುಂಬದ ಸದಸ್ಯರು ನಾನಾ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದ ಕಾರ್ಯವನ್ನು ಗೌರವದಿಂದ ಮಾಡಬೇಕು. ಗರುಡ ಪುರಾಣದಲ್ಲಿ ನಾರಾಯಣ ಬಲಿ ಪೂಜೆಯ ಕುರಿತಾಗಿ ಪ್ರಸ್ತಾಪಿಸುತ್ತೆ. ನಾರಾಯಣ ನಾಗಬಲಿ ಮಾಡೋದ್ರಿಂದ ನಮ್ಮ ಕುಟುಂಬ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ. ಅದರಲ್ಲೂ ಗೋಕರ್ಣ ಹಾಗೂ ತ್ರಯಂಬಕೇಶ್ವರ ದೇವಾಲಯವು ಅತಿ ಪ್ರಮುಖ ಯಾತ್ರಾ ಸ್ಥಳ. ಇಲ್ಲಿ ನಾರಾಯಣ ಬಲಿ ಪೂಜೆ ನೆರವೇರಿಸಿದ್ರೆ ಪಿತೃಗಳಿಗೆ ಸದ್ಗತಿ ಪ್ರಾಪ್ತವಾಗುತ್ತೆ ಎಂದು ಹೇಳಲಾಗುತ್ತೆ. ನಾರಾಯಣ ನಾಗಬಲಿ ಎಂದು ಕರೆಯಲ್ಪಡುವ ವಿಶೇಷ ಪೂಜಾ ವಿಧಾನವು ಶಿವನಿಗೆ ಸಮರ್ಪಿತವಾಗಿರುವುದರಿಂದ ಶಿವನೇ ಸದ್ಗತಿ ಕರುಣಿಸುತ್ತಾನೆಂದು ನಂಬಲಾಗಿದೆ. ಹಾಗಾಗಿ ಶಿವನಿಗೆ ಅರ್ಪಿತ ಪುಣ್ಯಕ್ಷೇತ್ರಗಳಲ್ಲಿ ಮಾತ್ರ ನಾರಾಯಣ ಬಲಿ, ನಾಗಬಲಿ ಮುಂತಾದ ಆಚರಣೆ ನಡೆಯುತ್ತೆ. ಆಕಸ್ಮಿಕ ಸಾವು, ಆತ್ಮಹತ್ಯೆ, ಹಾವು ಕಡಿತ ಮುಂತಾದವುಗಳಿಂದ ಪಿತೃಗಳು ಸತ್ತಿದ್ದರೆ ಪಿತೃದೋಷ ಅಂಟಿಕೊಳ್ಳುತ್ತೆ. ಆಗ ಅವರಿಗೆ ಸದ್ಗತಿ ನೀಡುವುದು ವಂಶಜರ ಕರ್ತವ್ಯವೆನ್ನುವುದು ಗರುಡ ಪುರಾಣದ ಉಲ್ಲೇಖ. ದುರ್ಮರಣ ಹೊಂದಿದ ಅಥವಾ ಆತ್ಮಹತ್ಯೆ ಮಾಡಿದ ಜೀವದ ಕ್ರಿಯಾಕರ್ಮಗಳು ಆಗದೇ ಇರೋದ್ರಿಂದ ಪ್ರೇತತ್ವವು ಮುಗಿದು ಪಿತೃತ್ವವು ಸಿಗದೇ ಇದ್ದುದರಿಂದ ಅದರ ಲಿಂಗದೇಹವು ಹಾಗೆಯೇ ಅಲೆದಾಡುತ್ತಿರುತ್ತೆ. ಇಂತಹ ಲಿಂಗದೇಹವು ಕುಲದಲ್ಲಿ ಸಂತತಿ ಆಗಬಾರದೆಂದು ತೊಂದರೆಗಳನ್ನು ಕೊಡುತ್ತೆ. ಅದೇ ರೀತಿ ಯಾವುದಾದರೊಂದು ರೀತಿಯಲ್ಲಿ ವಂಶಜರಿಗೆ ತೊಂದರೆ ಕೊಡ್ತಾನೇ ಇರುತ್ತೆ. ಇಂತಹ ಲಿಂಗದೇಹಕ್ಕೆ ಗತಿಯನ್ನು ನೀಡಲು ನಾರಾಯಣ ಬಲಿ ವಿಧಿಯನ್ನ ಮಾಡಲಾಗುತ್ತೆ. ನಾರಾಯಣ ಬಲಿಯ ವಿಧಿಯನ್ನ ಮಾಡಲು ಯಾವುದೇ ತಿಂಗಳ ಶುಕ್ಲ ಏಕಾದಶಿ ಅಥವಾ ದ್ವಾದಶಿಯು ಯೋಗ್ಯವಾಗಿರುತ್ತೆ. ಏಕಾದಶಿಯಂದು ಅಧಿವಾಸ ಅಂದರೆ ದೇವರ ಸ್ಥಾಪನೆ ಮಾಡಿ ದ್ವಾದಶಿಯಂದು ಶ್ರಾದ್ದವನ್ನ ಮಾಡಬೇಕು. ಸಂತತಿ ಪ್ರಾಪ್ತಿಗಾಗಿ ಈ ವಿಧಿಯನ್ನ ಮಾಡುವುದರಿಂದ ದಂಪತಿಗಳು ಸ್ವತಃ ಈ ವಿಧಿಯನ್ನ ಮಾಡಬೇಕು. ಪುತ್ರ ಪ್ರಾಪ್ತಿಗಾಗಿ ಈ ವಿಧಿಯನ್ನ ಮಾಡುವುದಿದ್ದಲ್ಲಿ ಶ್ರವಣ ನಕ್ಷತ್ರ ಪಂಚಮಿ ಅಥವಾ ಪುತ್ರದ ಏಕಾದಶಿ ಇವುಗಳಲ್ಲಿನ ಯಾವುದಾದರೊಂದು ತಿಥಿಗೆ ಮಾಡಿದರೆ ಹೆಚ್ಚು ಲಾಭವಾಗತ್ತೆ. ಮೊದಲನೇ ದಿನ ಮೊದಲು ತೀರ್ಥದಲ್ಲಿ ಸ್ನಾನ ಮಾಡಿ ನಾರಾಯಣ ಬಲಿ ಸಂಕಲ್ಪವನ್ನ ಮಾಡಬೇಕು. 2 ಕಲಶಗಳ ಮೇಲೆ ಶ್ರೀ ವಿಷ್ಣು ಮತ್ತು ವಯೋಸ್ತವ ಯಮ ಇವರ ಸುವರ್ಣ ಮೂರ್ತಿಗಳನ್ನು ಸ್ಥಾಪಿಸಿ ಅವುಗಳಿಗೆ ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕು. ಆನಂತರ ಆ ಕಲಶಗಳ ಪೂರ್ವಕ್ಕೆ ದರ್ಬೆಯಿಂದ ಒಂದು ರೇಖೆಯನ್ನ ಎಳೆದು ದಕ್ಷಿಣದ ಕಡೆಗೆ ದರ್ಬೆಯನ್ನ ಹರಡಬೇಕು. ಅದರ ಮೇಲೆ ಶುಂಧಂ ತಾಂ ವಿಷ್ಣು ರೂಪೇ ಪ್ರೇತಃ ಎಂಬ ಈ ಮಂತ್ರದಿಂದ 10 ಬಾರಿ ನೀರನ್ನ ಬಿಡಬೇಕು. ಆನಂತರ ದಕ್ಷಿಣಕ್ಕೆ ಮುಖ ಮಾಡಿ ಅಪಸವ್ಯದಿಂದ ವಿಷ್ಣು ರೂಪಿ ಪ್ರೇತದ ಧ್ಯಾನವನ್ನ ಮಾಡಬೇಕು. ಆ ಹರಡಿರುವ ದರ್ಬೆಗಳ ಮೇಲೆ ಜೇನುತುಪ್ಪ, ತುಪ್ಪ ಮತ್ತು ಎಳ್ಳುಗಳಿಂದ ತಯಾರಿಸಿದ 10 ಪಿಂಡಗಳನ್ನ ಕಶ್ಯಪ ಗೋತ್ರ ಇವರ ಪ್ರೇತ ವಿಷ್ಣು ದೈವತ ಅಯಂ ತೇ ಪಿಂಡಃ ಎಂದು ಹೇಳಿಕೊಂಡು ಪಿಂಡಗಳನ್ನ ಗಂಧಾದಿ ಉಪಚಾರಗಳಿಂದ ಪೂಜಿಸಿ ಆನಂತರ ಅವುಗಳನ್ನು ನದಿಯಲ್ಲಿ ಅಥವಾ ಜಲಾಶಯದಲ್ಲಿ ವಿಸರ್ಜಿಸಬೇಕು. ನಂತರ 2ನೇ ದಿನ ಮಧ್ಯಾಹ್ನದ ಸಮಯದಲ್ಲಿ ಶ್ರೀ ವಿಷ್ಣುವಿನ ಪೂಜೆಯನ್ನ ಮಾಡಬೇಕು. ಆನಂತರ 1, 3 ಅಥವಾ 5 ಹೀಗೆ ಬೆಸ ಸಂಖ್ಯೆಯಲ್ಲಿ ಬ್ರಾಹ್ಮಣರನ್ನ ಆಮಂತ್ರಿಸಿ ಏಕೋದ್ದಿಷ್ಟ ವಿಧಿಯಿಂದ ಆ ವಿಷ್ಣು ರೂಪಿ ಪ್ರೇತದ ಶ್ರಾದ್ದವನ್ನ ಮಾಡಬೇಕು. ಈ ಶ್ರಾದ್ದವನ್ನ ಬ್ರಾಹ್ಮಣರ ಪಾದ ಪ್ರಕ್ಷಾಳನದಿಂದ ತೃಪ್ತಿ ಪ್ರಶ್ನೆಯ ತನಕ ಮಂತ್ರ ರಹಿತವಾಗಿ ಮಾಡಬೇಕು. ಶ್ರೀ ವಿಷ್ಣು, ಬ್ರಹ್ಮ, ಶಿವ ಮತ್ತು ಸಪರಿವಾರ ಯಮ ಇವರಿಗೆ ನಾಮ ಮಂತ್ರಗಳಿಂದ 4 ಪಿಂಡಗಳನ್ನು ಕೊಡಬೇಕು. ವಿಷ್ಣು ರೂಪಿ ಪ್ರೇತಕ್ಕಾಗಿ 5ನೇ ಪಿಂಡವನ್ನ ಕೊಡಬೇಕು. ಪಿಂಡ ಪೂಜೆಯನ್ನ ಮಾಡಿ ಅವುಗಳ ವಿಸರ್ಜನೆಯಾದ ನಂತರ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನ ಕೊಡಬೇಕು. ಓರ್ವ ಬ್ರಾಹ್ಮಣರಿಗೆ ವಸ್ತ್ರಾಲಂಕಾರ, ಹಸು ಮತ್ತು ಚಿನ್ನ ಈ ವಸ್ತುಗಳನ್ನು ಕೊಡಬೇಕಾಗತ್ತೆ. ಆನಂತರ ಪ್ರೇತಕ್ಕೆ ತಿಲಾಂಜಲಿ ನೀಡುವ ಬಗ್ಗೆ ಬ್ರಾಹ್ಮಣರಿಗೆ ಪ್ರಾರ್ಥನೆಯನ್ನ ಮಾಡಬೇಕು. ಬ್ರಾಹ್ಮಣರು ದರ್ಬೆ, ಎಳ್ಳು ಮತ್ತು ತುಳಸಿ ದಳಗಳಿಂದ ಭರಿತವಾದ ನೀರನ್ನ ಬೊಗಸೆಯಲ್ಲಿ ತೆಗೆದುಕೊಂಡು ಅದನ್ನ ಪ್ರೇತಕ್ಕೆ ನೀಡಬೇಕು. ಆನಂತರ ಶ್ರಾದ್ದಕರ್ತನು ಸ್ನಾನ ಮಾಡಿ ಭೋಜನ ಮಾಡಬೇಕು. ಈ ವಿಧಿಯಿಂದ ಪ್ರೇತಾತ್ಮಕ್ಕೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಎಂದು ಹೇಳಲಾಗುತ್ತೆ. ಸ್ಮೃತಿ ಗ್ರಂಥದಲ್ಲಿ ನಾರಾಯಣ ಬಲಿ ಮತ್ತು ನಾಗಬಲಿ ಇವುಗಳನ್ನು ಒಂದೇ ಉದ್ದೇಶಕ್ಕಾಗಿ ಹೇಳಿರುವುದರಿಂದ 2 ವಿಧಿಗಳನ್ನು ಜೊತೆಯಲ್ಲಿ ಮಾಡುವ ಪರಂಪರೆ ಇದೆ. ನಾರಾಯಣ ನಾಗಬಲಿ ಈ ಜೋಡಿ ಹೆಸರು ಇದೇ ಕಾರಣದಿಂದಾಗಿ ರೂಢಿಗೆ ಬಂದಿದೆ. ನಾಗಬಲಿಯ ಉದ್ದೇಶವಂದ್ರೆ ನಮ್ಮ ಮನೆತನದಲ್ಲಿ ಹಿಂದೆ ಯಾರಾದರೊಬ್ಬರು ಪೂರ್ವಜರಿಂದ ನಾಗರ ಹಾವಿನ ಹತ್ಯೆಯಾಗಿದ್ದಲ್ಲಿ ಆ ನಾಗನಿಗೆ ಗತಿ ಸಿಗದೇ ಇದ್ದುದರಿಂದ ಅದು ಕುಲದಲ್ಲಿ ಸಂತತಿ ಆಗಬಾರದೆಂದು ತೊಂದರೆಗಳನ್ನು ಕೊಡುತ್ತೆ. ಹಾಗೆಯೇ ಯಾವುದಾದರೊಂದು ರೀತಿಯಲ್ಲಿ ವಂಶಜರಿಗೆ ತೊಂದರೆಗಳನ್ನು ಕೊಡುತ್ತೆ. ಈ ದೋಷದ ನಿವಾರಣೆಗಾಗಿ ಈ ವಿಧಿಯನ್ನ ಮಾಡ್ತಾರೆ. ಸಂತತಿ ಪ್ರಾಪ್ತಿಗಾಗಿ ಈ ವಿಧಿಗಳನ್ನು ಮಾಡುವುದರಿಂದ ಆ ದಂಪತಿಗಳು ಸ್ವತಃ ಈ ವಿಧಿಯನ್ನ ಮಾಡಬೇಕು.
ಪುತ್ರ ಪ್ರಾಪ್ತಿಗಾಗಿ ಮಾಡಬೇಕಾಗಿದ್ದಲ್ಲಿ ಶ್ರವಣ ನಕ್ಷತ್ರ, ಪಂಚಮಿ ಅಥವಾ ಪುತ್ರದ ಏಕಾದಶಿ ಇವುಗಳಲ್ಲಿನ ಯಾವುದಾದರೊಂದು ತಿಥಿಗೆ ಮಾಡಿದರೆ ಹೆಚ್ಚು ಲಾಭವಾಗುತ್ತೆ. ನಾರಾಯಣ ನಾಗಬಲಿ ಈ ವಿಧಿಯನ್ನ ಮಾಡುತ್ತಿರುವಾಗ ನಿಜವಾದ ಪ್ರೇತದ ಮೇಲೆ ಅಭಿಷೇಕ ಮಾಡುತ್ತಿರುವುದರ ಮತ್ತು ಕರ್ಪೂರ ಹಚ್ಚಿದಾಗ ಪ್ರೇತದಿಂದ ಪ್ರಾಣಜ್ಯೋತಿಯು ಹೊರಬೀಳುತ್ತಿರುವುದು ಕಾಣಿಸುತ್ತೆ. ನಾರಾಯಣ ನಾಗಬಲಿ ಈ ವಿಧಿಯನ್ನ ಮಾಡುವಾಗ, ನಾರಾಯಣನ ಮೂರ್ತಿಯ ಪೂಜೆಯನ್ನ ಮಾಡುವಾಗ ಈ ವಿಧಿಯಿಂದ ನಿಜವಾಗಿಯೂ ಪೂರ್ವಜರಿಗೆ ಗತಿ ಸಿಗಲಿದೆ ಎಂಬ ಭಾವನೆ ಮೂಡುತ್ತೆ. ಅದೇ ರೀತಿ ಹಿಟ್ಟಿನ ಪ್ರೇತ ಪ್ರತಿಮೆಯ ಎದೆಯ ಮೇಲೆ ಕರ್ಪೂರ ಹಚ್ಚಿದಾಗ ಪ್ರೇತದಲ್ಲಿರುವ ಪ್ರಾಣಜ್ಯೋತಿಯು ಹೊರಬೀಳುತ್ತಿದೆ ಎಂಬ ಅನುಭವವಾಗುತ್ತೆ. ಹೀಗೆ ನಮ್ಮ ಪೂರ್ವಿಕರಿಗೆ ಸದ್ಗತಿ ಕರುಣಿಸಿದ್ರೆ ನಮ್ಮ ಆಕಾಂಕ್ಷೆ ಎಲ್ಲವೂ ಈಡೇರುವುದರ ಜೊತೆಗೆ ನಮ್ಮ ಬದುಕು ಉತ್ತುಂಗಕ್ಕಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪಿತೃಗಳ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.